ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಕರ್ಣ ಈ ಹೆಸರು ಯಾರಿಗೆ ತಾನೇ ಗೊತ್ತಿಲ್ಲ. ಕರ್ಣನಿಲ್ಲದೆ ಮಹಾಭಾರತ ಅಪೂರ್ಣವಾಗುತ್ತದೆ. ಕರ್ಣನ ಹಾಗೆ ವೀರಯೋಧ ಮತ್ತೊಬ್ಬರು ನಮಗೆ ನೋಡಲು ಸಿಗಲಾರರು. ಮಹಾಭಾರತದಲ್ಲಿ ಕರ್ಣನಿಗೆ ಮೋಸವಾದಷ್ಟು ಮತ್ತೊಬ್ಬ ವ್ಯಕ್ತಿ ನಾವು ನೋಡಲು ಸಿಗುವುದಿಲ್ಲ. ಇಂತಹ ಕರ್ಣನ ಉದಾರ ಮನಸ್ಸನ್ನು ತಿಳಿದುಕೊಂಡಿರುವ ವ್ಯಕ್ತಿ ಅಂದರೆ ಅದು ಶ್ರೀಕೃಷ್ಣ ಪರಮಾತ್ಮ ಮಾತ್ರ. ಒಮ್ಮೆ ಶ್ರೀಕೃಷ್ಣ ಅರ್ಜುನನೊಂದಿಗೆ ಮಾತನಾಡುತ್ತಾ ಕುಳಿತಿರುವಾಗ ಕರ್ಣನ ಉದಾರ ಗುಣವನ್ನು ಪ್ರಶಂಸೆ ಮಾಡಿದ. ಆಗ ಅರ್ಜುನನು ಕೃಷ್ಣನಿಗೆ, ಹೇ ಕೃಷ್ಣ, ಯುಧಿಷ್ಠರನಷ್ಟು ಉದಾರಿ ಮತ್ತೊಬ್ಬರಿಲ್ಲ, ಆದರೆ ನೀನು ಕರ್ಣನನ್ನು ಹೊಗಳುತ್ತಿರುವೆಯಲ್ಲ ಎಂದ. ಆಗ ಕೃಷ್ಣ ಮರು ಮಾತನಾಡದೆ ಸುಮ್ಮನೆ ತೆರಳಿದ. ಕೆಲ ದಿನಗಳ ನಂತರ ಕೃಷ್ಣ ಮತ್ತು ಅರ್ಜುನರಿಬ್ಬರು ಬ್ರಾಹ್ಮಣನ ವೇಷ ಧರಿಸಿದರು. ಯುಧಿಷ್ಠರನ ಅರಮನೆಯನ್ನು ಪ್ರವೇಶ ಮಾಡುತ್ತಾರೆ. ಮನೆಗೆ ಬಂದ ಅತಿಥಿಗಳನ್ನು ಯುಧಿಷ್ಠರ ಯಥೋಚಿತವಾಗಿ ಸ್ವಾಗತಿಸುತ್ತಾನೆ. ಬಂದ ಕಾರಣವೇನು ಎಂದು ತಿಳಿದುಕೊಳ್ಳುತ್ತಾನೆ. ಆಗ ಶ್ರೀಕೃಷ್ಣನು, ಎಲೈ ರಾಜನೇ, ನಮಗೆ ಒಣಗಿದ ಗಂಧದ ಕಟ್ಟಿಗೆಗಳು ಬೇಕಾಗಿವೆ. ಈ ವಿಷಯದಲ್ಲಿ ನೀನು ನಮಗೆ ಸಹಾಯ ಮಾಡಬಹುದು ಎನ್ನುವ ಆಶೆಯಿಂದ ಬಂದಿದ್ದೇವೆ. ಅದು ಮಳೆಗಾಲದ ಸಮಯವಾದ್ದರಿಂದ ಕಾಡಿನಿಂದ ಕಟ್ಟಿಗೆಗಳನ್ನು ತರಿಸುವುದು ಸಾಧ್ಯವಿರಲಿಲ್ಲ. ಆದರೂ ಯುಧಿಷ್ಠರ ತನ್ನ ಸೇವಕರಿಗೆ ಒಣಗಿದ ಗಂಧದ ಕಟ್ಟಿಗೆಗಳನ್ನು ತರುವಂತೆ ಆಜ್ಞಿಸುತ್ತಾನೆ. ಸೇವಕರು ಬರೆಗೈಯಲ್ಲಿ ನಿರಾಶೆಯಿಂದ ಮರಳುತ್ತಾರೆ. ಆಗ ಯುಧಿಷ್ಠರು ಬ್ರಾಹ್ಮಣನಿಗೆ ವಿನಯಪೂರ್ವಕವಾಗಿ, ಈಗ ಮಳೆಗಾಲವಾದ್ದರಿಂದ ಎಲ್ಲಿಯೂ ಒಣಗಿದ ಚಂದನ ಸಿಗುತ್ತಿಲ್ಲ. ಬೇರೆ ಯಾವ ವಸ್ತುವಿನಿಂದ ನಿಮ್ಮನ್ನು ತೃಪ್ತಿಪಡಿಸಲಿ ಎಂದು ಕೇಳಿಕೊಳ್ಳುತ್ತಾನೆ. ಆಗ ಕೃಷ್ಣ, ನಮಗೆ ಚಂದನದ ಹೊರತಾಗಿ ಮತ್ತಾವ ವಸ್ತುವಿನ ಅಗತ್ಯವಿಲ್ಲ. ಅಗತ್ಯವಿದ್ದಾಗ ಇನ್ನೊಮ್ಮೆ ಬರುತ್ತೇವೆ ಎಂದು ಅರ್ಜುನನೊಂದಿಗೆ ಅಲ್ಲಿಂದ ಹೊರಟು ಬಿಡುತ್ತಾನೆ. ಅವರು ಅಲ್ಲಿಂದ ನೇರವಾಗಿ ಕರ್ಣನ ರಾಜಭವನವನ್ನು ಪ್ರವೇಶಿಸುತ್ತಾರೆ. ಕರ್ಣನು ಅವರಿಬ್ಬರನ್ನು ಶ್ರದ್ಧೆಯಿಂದ ಉಪಚರಿಸಿ, ನನ್ನಿಂದ ನಿಮಗೆ ಯಾವ ಸಹಾಯವಾಗಬೇಕಾಗಿದೆ ಎಂದು ಕೇಳುತ್ತಾನೆ. ಕೃಷ್ಣನು ಯುಧಿಷ್ಠರನಿಗೆ ತಿಳಿಸಿದಂತೆ ತನ್ನ ಬೇಡಿಕೆಯನ್ನು ಮುಂದಿಡುತ್ತಾನೆ. ಅವರ ಬೇಡಿಕೆಯನ್ನು ಅರಿತ ಕರ್ಣನು ತಕ್ಷಣವೇ ಬಿಲ್ಲಿಗೆ ಬಾಣವನ್ನು ಹೂಡಿ ತನ್ನ ಭವನದಲ್ಲಿ ಗಂಧದಿಂದ ಮಾಡಿರುವ ಎಲ್ಲ ಪೀಠೋಪಕರಣಗಳನ್ನು ಕತ್ತರಿಸಿ ಕೃಷ್ಣನ ಎದುರಿಗೆ ಚಂದನದ ಕಟ್ಟಿಗೆಯ ರಾಶಿಯನ್ನೇ ಸುರಿಸುತ್ತಾನೆ. ಆಗ ಕೃಷ್ಣನು, ಎಲ್ಲ ರಾಜನೇ, ಯಾಕೆ ನೀನು ಈ ಅಮೂಲ್ಯವಾದ ವಸ್ತುಗಳನ್ನೆಲ್ಲ ನಾಶ ಮಾಡಿದೆ ಎಂದು ಪ್ರಶ್ನೆ ಮಾಡುತ್ತಾನೆ. ಕರ್ಣನು, ವಿಪ್ರೋಮತ್ತರೆ, ಈಗ ಮಳೆಗಾಲವಾದ್ದರಿಂದ ನಿಮ್ಮ ಬೇಡಿಕೆಯಾದ ಒಣಗಿದ ಚಂದವನ್ನು ತರಿಸುವುದು ಸಾಧ್ಯವಾದದು. ಬೇರೆ ದಾರಿ ಕಾಣದೆ ಈ ವಸ್ತುಗಳನ್ನೇ ಕತ್ತರಿಸಿದೆ. ಇವುಗಳ ನಷ್ಟದಿಂದ ನನಗೆ ದುಃಖವೇನೂ ಇಲ್ಲ. ಇದನ್ನು ನಾನು ಇನ್ನೊಮ್ಮೆ ಮಾಡಿಸಬಹುದು. ಆದರೆ ಬಂದ ಅತಿಥಿಗಳನ್ನು ಬರಿಗೈಯಲ್ಲಿ ಕಳಿಸುವುದು ನನಗೆ ದುಃಖದ ವಿಷಯ ಎಂದು ಕರ್ಣನು ಕೃಷ್ಣನಿಗೆ ಹೇಳುತ್ತಾನೆ. ಕರ್ಣನು ತನ್ನ ಸೇವಕರೊಂದಿಗೆ ಕಟ್ಟಿಗೆಯನ್ನು ಕಳಿಸುವ ವ್ಯವಸ್ಥೆಯನ್ನು ಮಾಡುತ್ತಾನೆ. ಅರ್ಜುನನಿಗೆ ಕರ್ಣನ ಉದಾರತೆಯ ಅರಿತಾಗಿ ತಲೆಬಾಗುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನು ನಿಮ್ಮ ಅಕ್ಷಯ್, ಸೈನಿಂಗ್ ಆಫ್.